ಟಾಕ್ಸಿಕ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಸಿನಿಮಾ ಇನ್ನೇನು ಇದೇ 26ಕ್ಕೆ ರಿಲೀಸ್ ಆಗ್ತಾ ಇದೆ. ನಟ ಯಶ್ ಅಭಿನಯದ ಪ್ಯಾನ್ ವರ್ಡ್ ಸಿನಿಮಾ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಗ್ಯಾರಂಟಿ ಅಂತ ಹೇಳ್ತಾ ಇರೋದು ಆ ಟ್ರೇಲರ್ ಅನ್ನು ನೋಡಿದಂಥ ವೀಕ್ಷಕರು. ಇದೆಲ್ಲದರ ನಡುವೆ ಈ ಸಿನಿಮಾ ತಂಡ, ಸಿನಿಮಾದಲ್ಲಿ ನಟಿಸಿರುವಂಥ ನಟ ನಟಿಯರ ಬಗ್ಗೆ ಒಂದು ಗಾಸಿಪ್ ಶುರುವಾಗ್ಬಿಟ್ಟಿದೆ. ಅದೇನು ಅಂತಂದರೆ ಅವರು ಪಡೆದುಕೊಂಡಂಥ ಸಂಭಾವನೆ ಬಗ್ಗೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಮೊದಲು ನಮ್ಮ ಹುಡುಗ, ನಮ್ಮ ಮನೆಯ ಹುಡುಗ, ಆದರೆ ಈಗ ಇಡೀ ದೇಶವೇ ನೋಡ್ತಾ ಇರುವ ಸರ್ವಶ್ರೇಷ್ಠ ನಟ ಅನ್ನುವಂಥ ಹಣೆಪಟ್ಟಿಯನ್ನು ಪಡ್ಕೊಂಡಿದ್ದಾರೆ. ಇದೇ ನಟ ಮೊದಲೆಲ್ಲ ಲಕ್ಷದಲ್ಲಿ ಸಂಭಾವನೆಯನ್ನು ಪಡ್ಕೊಳ್ತಾ ಇದ್ರು, ಈಗ ಕೋಟಿ. ಆದರೆ ಎಷ್ಟು ಕೋಟಿ ಅಂತ ಗೊತ್ತಾದರೆ ನೀವೇ ತಲೆ ತಿರುಗಿ ಬೀಳ್ತೀರಾ. ಅದರಲ್ಲೂ ಲೇಡಿ ಸೂಪರ್ ಸ್ಟಾರ್ ನಯನತಾರ ಕೂಡ ಕೋಟಿಗಟ್ಟಲೆ ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಒಬ್ಬ ಹೀರೋ 4 ನಟಿಮಣಿಯರಿದ್ದಾರೆ. 4 ನಟಿಮಣಿಯರ ಸಂಭಾವನೆ ಮತ್ತು ಯಶ್ ಅವರ ಸಂಭಾವನೆಯನ್ನು ಕೇಳಿ ಇಷ್ಟು ಹಣನ ಇವರಿಗೆ ಒಂದು ಸಿನಿಮಾಕ್ಕೆ ಅಂತ ಜನ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿದ್ದಾರೆ. ಹಾಗಿದ್ರೆ ಯಶ್ ಅವರ ಸಂಭಾವನೆ ಎಷ್ಟು, ಬೇರೆ ಬೇರೆ ನಟಿಯರು ಪಡೆದುಕೊಂಡಂಥ ಸಂಭಾವನೆ ಎಷ್ಟು, ಟಾಕ್ಸಿಕ್ ಸಿನಿಮಾ ಯಾಕೆ ಇಷ್ಟರ ಮಟ್ಟಿಗೆ ಪೀಕಲ್ಲಿ ಸೌಂಡ್ ಮಾಡ್ತಾ ಇದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಲ್ಲ ಥರದ ಸಿನಿಮಾ, ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳ ಬಗ್ಗೆ ಅಪ್ಡೇಟ್ಗಾಗಿ ನಿಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಶ್ ಅಭಿನಯದ ಪ್ಯಾನ್ ಇಂಡಿಯಾ ಟಾಕ್ಸಿಕ್ ಟ್ರೇಲರ್ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದೆ. ಬೆಂಗಳೂರಿನಲ್ಲೇ ಈ ಈವೆಂಟ್ ನಡೀತು. ಈ ಟ್ರೇಲರ್ ರಿಲೀಸ್ ಈ ಈವೆಂಟಿಗೆ ಕೋಟಿ ಖರ್ಚು ಮಾಡಲಾಗಿದೆ. ನಮಗೆ ಮೊದಲು ಯಶ್ ಅಂದಿದ ತಕ್ಷಣ ಮೊಗ್ಗಿನ ಮನಸ್ಸು ಅಥವಾ ಬೇರೆ ಬೇರೆ ಸಿನಿಮಾಗಳು ನೆನಪಾಗತ್ತೆ, ಅಥವಾ ಆಗಿನ ಯಶ್ ಅವರ ಮುಖನೇ ಕೆಲವರು ಮರೆತು ಬಿಟ್ಟಿದ್ದಾರೆ. ಆಗ ಹೇಗಿದ್ರು ಯಶ್ ಅನ್ನೋದು ಗೊತ್ತಾಗಲ್ಲ. ಈಗ ದಾಡಿ ಬಿಡ್ಕೊಂಡು, ಬಾಡಿ ಬಂದ್ಕೊಂಡು, ಸಿಕ್ಕಾಪಟ್ಟೆ ಒಂದು ಕಿಂಗ್ಡಮ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರುವ ಕಿಂಗ್ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಯಶ್ ಅವರ ವರ್ಚಸ್ಸು ಹಾಲಿವುಡ್ ರೇಂಜ್ನಲ್ಲಿ ಸದ್ಯಕ್ಕಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಶ್ ಬೆಳೀತಾ ಸಿನಿಮಾ ಇಂಡಸ್ಟ್ರಿನೂ ಬೆಳೀತಾ ಇದೆ. ಅದಲ್ಲದೆ ಅಕ್ಕಪಕ್ಕದ ನಟಿ ಮತ್ತು ನಟ ಮತ್ತು ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಬೆಳೀತಾ ಇದ್ದಾರೆ. ನಿಮಗೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ 5 ಕೋಟಿ, 6 ಕೋಟಿ, 7 ಕೋಟಿ ಈ ಥರ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡ್ಕೊಳ್ಳೋರು ತೀರಾ ಕಡಿಮೆ. ಹೀರೋಗಳಿಗೆ ಈ ಥರ 5 ಕೋಟಿ 6 ಕೋಟಿ ಸಿಗಬಹುದೇನೋ, ಆದರೆ ಅದಕ್ಕೂ ಮೀರಿದ್ದು ಹಾಲಿವುಡ್ನಲ್ಲಿರುತ್ತೆ. ಅಲ್ಲೆಲ್ಲ ದೊಡ್ಡ ಲೆಕ್ಕಾಚಾರವೇ. ಇನ್ನು ಹೀರೋಯಿನ್ಸ್ ರೇಂಜಿಗೆ ಬರೋದಿದ್ರೆ ನಮ್ಮಲ್ಲಿ ರಚಿತಾ ರಾಮ್ ಅವ್ರಿಗೆ 1 ಕೋಟಿ ಕೊಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನುಳಿದವರಿಗೆಲ್ಲ ಲಕ್ಷದಲ್ಲೇ ಸಂಭಾವನೆ ಇರೋದು. ಆದರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಪಡ್ಕೊಂಡಿರುವಂತಹ ಸಂಭಾವನೆ ನೋಡಿ ಅನೇಕರು ಕಕ್ಕಾಬಿಕ್ಕಿ ಆಗಿದ್ದಾರೆ. ಹೌದು, ಯಶ್ ಸೇರಿದಂತೆ ಚಿತ್ರದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಹೀಗಾಗಿ ಚಿತ್ರದಲ್ಲಿನ ಕಲಾವಿದರ ಸಂಭಾವನೆ ವಿಚಾರ ಮತ್ತೆ ಸುದ್ದಿ ಆಗ್ತಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ನಯನತಾರ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ಹುಮಾ ಖುರೇಶಿ ಮತ್ತು ತಾರಾ ಸುತಾರಿಯ ಸೇರಿದಂತೆ ದೊಡ್ಡ ನಟ ನಟಿಯರ ದಂಡೆ ಇದೆ. ಇದೀಗ ಈ ಚಿತ್ರದ ಪ್ರಮುಖ ಕಲಾವಿದರು ಪಡೆದಿದ್ದಾರೆ ಎನ್ನಲಾದ ಬೃಹತ್ ಮೊತ್ತದ ಸಂಭಾವನೆಯ ವಿವರ ಹೇಳ್ತಾ ಹೋಗ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈಗಲೇ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಹಾಟ್ ಟೈರ್ ಫ್ಲೈ ಅನ್ನೋ ವರದಿಯ ಪ್ರಕಾರ ನಟ ಯಶ್, ರಾಕಿಂಗ್ ಸ್ಟಾರ್ ಯಶ್ ಈ ಚಿತ್ರದಲ್ಲಿ ಅಂತಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಅತ್ಯಧಿಕ ಸಂಭಾವನೆಯನ್ನು ಪಡೆದ ನಟರಾಗಿದ್ದಾರೆ. ಪ್ರಮುಖ ನಟಿಯರು ಕೂಡ ದೊಡ್ಡ ಮಟ್ಟದ ಸಂಭಾವನೆಯನ್ನೇ ಪಡೆದಿದ್ದಾರೆ ಎನ್ನಲಾಗಿದೆ. ಅದಾಗೂ ಈ ಮೊತ್ತದ ಕುರಿತು ನಟರಾಗಲಿ ಅಥವಾ ನಿರ್ಮಾಪಕರಾಗಲಿ ಕ್ಲಾರಿಟಿ ಕೊಟ್ಟಿಲ್ಲ. ಟಾಕ್ಸಿಕ್ಗೆ 50 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿರೋದು ಯಶ್. ಒಂದೆರಡಲ್ಲ, 50 ಕೋಟಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋನಿಗೆ ಇರುವಂಥ ಸಂಭಾವನೆ 5 ಕೋಟಿ 6 ಕೋಟಿ ಅಷ್ಟೇ. ಆದರೆ ಯಶ್ ಪಡ್ಕೊಂಡಿರೋದು 50 ಕೋಟಿ. ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ರಾಯ ಎಂಬ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಈ ಪಾತ್ರಕ್ಕಾಗಿ ಅವರು 50 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿಯಾಗಿದೆ. ಅವರ ಕೆಲಸ ಬರೀ ನಟನೆಗಷ್ಟೇ ಸೀಮಿತ ಆಗಿರಲಿಲ್ಲ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರೊಂದಿಗೆ ಚಿತ್ರದ ಸಹ ಬರಹಗಾರನಾಗಿಯೂ ಕೂಡ, ನಿರ್ಮಾಪಕರಾಗಿಯೂ ಕೂಡ ಇವರು ಈ ಚಿತ್ರದಲ್ಲಿದ್ದಾರೆ. ಮತ್ತು ಶೇರ್ ಲೆಕ್ಕದಲ್ಲೂ ಕೂಡ ಈ ಸಿನಿಮಾದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅಂದರೆ ಸಿನಿಮಾ ಪ್ರಾಫಿಟ್ ಏನು ಬರುತ್ತೆ ಅದರಲ್ಲಿ ಶೇರ್ ಲೆಕ್ಕ ಇಷ್ಟು ಪರ್ಸೆಂಟೇಜ್ ಅಂತ. ಸಂಭಾವನೆ 50 ಕೋಟಿ ಹೊರತುಪಡಿಸಿ. ಇನ್ನು ಕಿಯಾರಾ ಅಡ್ವಾಣಿ ಇವರಿಗೆ 15 ಕೋಟಿ ರೂಪಾಯಿ. ಚಿತ್ರದಲ್ಲಿ ನಾಡಿಯಾ ಪಾತ್ರದಲ್ಲಿ ಅಭಿನಯಿಸ್ತಾ ಇರುವ ಕಿಯಾರಾ ಅಡ್ವಾಣಿ ಅವರು ಸುಮಾರು 15 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಕುತೂಹಲಕಾರಿ ವಿಷಯ ಅಂದರೆ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ನಯನತಾರ ಅವ್ರಿಗಿಂತಲೂ ಹೆಚ್ಚಿನ ಸಂಭಾವನೆ ಕಿಯಾರಾನೇ ಪಡ್ಕೊಂಡಿರೋದು. ಕಾರಣ ಏನು ಅಂತಂದರೆ ತುಂಬ ಎಕ್ಸ್ಪೋಸ್ ಮಾಡಿದ್ದಾರೆ.
ಆಮೇಲೆ ಅವರ ಪಾತ್ರ ತುಂಬ ಇದೆ. ಸೊ ಆ ಕಾರಣಕ್ಕಾಗಿ ತುಂಬ ಹಾಟಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಗಂಗಾ ಪಾತ್ರಕ್ಕಾಗಿ ನಯನತಾರ ಪಡೆದಿರುವಂಥ ಸಂಭಾವನೆ 12 ಕೋಟಿ ರೂಪಾಯಿಯಿಂದ 18 ಕೋಟಿ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇವರನ್ನ ದಕ್ಷಿಣದ ಲೇಡಿ ಸೂಪರ್ ಸ್ಟಾರ್ ಅಂತಾರೆ. ಇವರು 18 ಕೋಟಿ. ಇನ್ನು ಮೆಲಿಸಾ ಪಾತ್ರದ ರುಕ್ಮಿಣಿ ವಸಂತ್ ಅವರ ಸಂಭಾವನೆ, ಇವರು ಇಲ್ಲಿ ಕನ್ನಡದಲ್ಲಿ ಲಕ್ಷಗಟ್ಟಲೆ ಸಂಭಾವನೆ ಪಡ್ಕೊತಿದ್ರು. ಕಾಂತಾರಕ್ಕೆಲ್ಲ ಅಬ್ಬಬ್ಬಾ ಅಂತಂದರೆ ಒಂದು 50 ಲಕ್ಷ 60 ಲಕ್ಷ ಸಂಭಾವನೆ ಪಡ್ಕೊಂಡಿದ್ದಾರೆ. ಅದೇ ರುಕ್ಮಿಣಿಯವರು ಇದೀಗ ಟಾಕ್ಸಿಕ್ ಸಿನಿಮಾಗೆ 3 ಕೋಟಿಯಿಂದ 5 ಕೋಟಿ ರೂಪಾಯಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಎಲಿಜಬೆತ್ ಪಾತ್ರಕ್ಕೆ ಹುಮಾ ಖುರೇಶಿ ಅವರು 2 ರಿಂದ 3 ಕೋಟಿಯನ್ನು ಗಳಿಸಿದ್ದಾರೆ. ರೆಬೆಕಾ ಪಾತ್ರದಲ್ಲಿ ತಾರಾ ಸುತಾರಿಯಾ ಇವರು 2 ಕೋಟಿಯಿಂದ 3 ಕೋಟಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಎಲ್ಲ ನಟ ನಟಿಯರು ಕೋಟಿಗಟ್ಟಲೆ ಸಂಭಾವನೆಯನ್ನು ಟಾಕ್ಸಿಕ್ ಸಿನಿಮಾಗೆ ಪಡ್ಕೊಂಡಿರೋದು. KVR ಪ್ರೊಡಕ್ಷನ್ ನಿಮಗೆಲ್ಲ ಗೊತ್ತೇ ಇರೋ ಹಾಗೇನೆ. ಸೊ ಈ ಸಂಭಾವನೆಯನ್ನು ನೋಡಿ ಅನೇಕರು ತಲೆ ತಿರುಗಿ ಬೀಳೋದೊಂದು ಬಾಕಿ. ಇವ್ರನ್ನ ಕನ್ನಡದಲ್ಲಿ ಕರೆಸಿ ಸಿನಿಮಾ ಮಾಡ್ಸೋಕ್ಕಾಗತ್ತಾ? ದುಡ್ಡು ಕೊಡ್ಸೋಕ್ಕಾಗತ್ತಾ? ದುಡ್ಡು ಕೊಡೋದಕ್ಕಾಗತ್ತಾ? ಕನ್ನಡದಲ್ಲಿ ಸಿನಿಮಾ ಮಾಡ್ತಾರಾ? ಈ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು ಈ ಕೋಟಿ ಲೆಕ್ಕಾಚಾರದ ಬಗ್ಗೆ.